ಎಳ್ಳುಂಡೆ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ತುಂಬ ಈಸಿ, ಪಾಕ ತೆಗೆದು ಯಾವ ರೀತಿ ಮಾಡೋದಂತ ತಿಳಿಸ್ಕೊಡ್ತೀನಿ. ಮೊದಲು ಎಳ್ಳನ್ನು ನೀಟಾಗಿ ಕೇರಿ ಕ್ಲೀನ್ ಮಾಡ್ಕೋಬೇಕು. ನಂತರ 2.5 ಕಪ್ ಆಗೋಷ್ಟು ಎಳ್ಳನ್ನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ಈ ರೀತಿಯಾಗಿ ಚಿಟಪಟ ಅನ್ಬೇಕು. ಹುರಿದಿದ ನಂತರ ಒಂದು ತಟ್ಟೆಗೆ ಹಾಕಿಟ್ಕೊಳ್ಳಿ. ಹಾಗೆ ಪಾಕಕ್ಕೆ ಅಂತ ಹೇಳಿ 1 ಕಪ್ ಬೆಲ್ಲನ ಹಾಕ್ಕೊಂಡು ಇದಕ್ಕೆ ಅರ್ಧ ಕಪ್ ಆಗೋಷ್ಟು ನೀರನ್ನ ಹಾಕ್ಕೊಂಡು ಕಾಯ್ದಕ್ಕೆ ಇಟ್ಕೊಂಡಿದ್ದೀನಿ. ಅಷ್ಟರೊಳಗೆ ಎಳ್ಳನ್ನು ಕೂಡ ರುಬ್ಕೋತಾ ಇದ್ದೀನಿ. ಇವಾಗ ಇಲ್ಲಿ ಪಾಕನೂ ಕೂಡ ಆಗಿದೆ. ಪಾಕ ಚೆಕ್ ಮಾಡೋದಕ್ಕೆ ನೀರೊಳಗಡೆ ಸ್ವಲ್ಪ ಹಾಕಿದ್ರೆ ಈ ರೀತಿ ಉಂಡೆ ಆಗಿರಬೇಕು. ನಂತರ ಪಾಕನ ಸೋಸ್ಕೊಳ್ಳಿ. ಅದಾದಮೇಲೆ ಪಾಕನ ಮತ್ತೊಮ್ಮೆ ಬಿಸಿ ಮಾಡಿಕೊಂಡು ರುಬ್ಬಿಟ್ಕೊಂಡಿರುವಂಥ ಪೌಡರ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಂತರ ಇಲ್ಲಿ ಅರ್ಧ ಸ್ಪೂನ್ ಆಗೋಷ್ಟು ಏಲಕ್ಕಿ ಪುಡಿ, 1 ಹಿಡಿ ಆಗೋಷ್ಟು ತೆಂಗಿನ ತುರಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಅದಾದಮೇಲೆ ಸ್ಟವ್ವಿಂದ ಕೆಳಗಡೆ ಇಳಿಸ್ಬಿಟ್ಟು ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಉಗುರು ಬೆಚ್ಚಾಗೋವರೆಗೂ ಕೂಡ ಹಾಗೆ ವೆಯ್ಟ್ ಮಾಡಿ. ನಂತರ ನೀವು ಲಡ್ಡು ರೀತಿಯಲ್ಲಿ ಯಾವ ಸೈಜ್ ಬೇಕೋ ಆ ಸೈಜ್ಗೆ ನೀವು ಉಂಡೆನ ಕಟ್ಕೋಬೋದು. ಈ ರೀತಿ ಮಾಡಿಕೊಂಡೆ ಈಸಿಯಾದಂಥ ಎಳ್ಳುಂಡೆ ರೆಡಿ ಆಯಿತು.